ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತು ಪೇಪರ್ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡೋಣ. ಪೇಪರ್ ಅವಲಕ್ಕಿ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತ ಒಂದ್ಸರಿ ನೋಡ್ಕೊಂಬರೋಣ. ಮೊದಲೇದಾಗಿ ಫಸ್ಟ್ ಪೇಪರ್ ಅವಲಕ್ಕಿ ಬೇಕಾಗುತ್ತೆ. ಪೇಪರ್ ಅವಲಕ್ಕಿ ಜೊತೆ ಮತ್ತು ಒಗ್ಗರಣೆಗೆ ಒಂದು 4-5 ಗ್ರೀನ್ ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಇಟ್ಕೊಂಡಿದ್ದೀನಿ, ಪುಟಾಣಿ, ಶೇಂಗಾ, ಜೀರಿಗೆ, ಸಾಸಿವೆ, ಅರಿಶಿಣ, ಉಪ್ಪು ಇಷ್ಟೆಲ್ಲ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ಪೇಪರ್ ಅವಲಕ್ಕಿ ಚೂಡ ಹೇಗೆ ಮಾಡೋದು ಅಂತ ನೋಡೋಣ. ಬಾಣಲಿಗೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಇವಾಗ ಚುರುಮುರಿ ಚೂಡ ಆಯಿತು, ಅವಲಕ್ಕಿ ಚೂಡಗಳಿಗೆ ಸ್ವಲ್ಪ ಎಣ್ಣೆಗೆ ಜಾಸ್ತಿ ಹಾಕಬೇಕಾಗುತ್ತೆ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗ್ತಾ ಇದೆ. ಇವಾಗ ಎಣ್ಣೆ ಬಿಸಿ ಆಯಿತು. ಇವಾಗ ಕಟ್ ಮಾಡ್ಕೊಂಡಿರೋದ್ರಿಂದ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಬೆಳ್ಳುಳ್ಳಿನೂ ಸಹ ಹಾಕೋತಾ ಇದ್ದೀನಿ, ಮತ್ತು ಕರಿಬೇವು, ಕೊತ್ತಂಬರಿ. ನೋಡಿ, ಇದು ಮೂರನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡೋಣ. ನೋಡಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಪುಟಾಣಿ ಹಾಕೋತಾ ಇದ್ದೀನಿ. ಪುಟಾಣಿ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಶೇಂಗಾನು ಹಾಕೋತಾ ಇದ್ದೀನಿ. ಹಸಿ ಶೇಂಗಾನ ಸ್ವಲ್ಪ ಹುರ್ಕೊಂಡು ಇಟ್ಕೊಂಡಿದ್ದೆ, ಶೇಂಗಾನು ಹಾಕೋತಾ ಇದ್ದೀನಿ. ಪುಟಾಣಿ ಎಷ್ಟು ಹಾಕ್ಕೊಂಡಿದ್ದೀವಿ ಅಷ್ಟೇ ಶೇಂಗಾನು ನೀವು ಬೇಕಾದರೆ ಹಾಕೋಬೋದು. ನಮ್ಮ ಮನೇಲಿ ಮಕ್ಕಳು ಶೇಂಗಾ ಇಷ್ಟಪಡಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಮತ್ತು ಕಲರಿಗೆ ಅರಿಶಿನ ಹಾಕಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ಪುಟಾಣಿ, ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಕೈ ಆಡಿಸ್ತಾ ಇರೋಣ. ನೋಡಿ, ಇವಾಗ ಶೇಂಗಾ, ಪುಟಾಣಿ ಎಲ್ಲ ಫ್ರೈ ಆಯಿತು. ಇವಾಗ ಬನ್ನಿ ಅವಲಕ್ಕಿ ಹಾಕೊಳ್ಳೋಣ. ಕಂಪ್ಲೀಟಾಗಿ ಸ್ಟವ್ನ ಸ್ಲೋ ಇಟ್ಕೋಬೇಕು. ಯಾಕಂದರೆ ಅವಲಕ್ಕಿ ನಿಧಾನಕ್ಕೆ ಸ್ಲೋ ಇಟ್ಕೊಂಡು 5-10 ನಿಮಿಷ ಫುಲ್ಲು ಕ್ರಿಸ್ಪಿ ಆಗೋವರೆಗೂ ಕೈ ತಿರುತ್ತಾನೇ ಇರಬೇಕು. ಅದು ಕಂಪ್ಲೀಟಾಗಿ ಸ್ಲೋ ಇಟ್ಕೋಬೇಕು. ಜೋರು ಇಟ್ಕೊಂಡ್ಬಿಟ್ರೆ ಪೇಪರ್ ಅವಲಕ್ಕಿ ಎಲ್ಲ ಬೇಗ ಹೊತ್ತಿ ಬಿಡುತ್ತೆ, ಎಲ್ಲ ಚೆನ್ನಾಗಿ ಟೇಸ್ಟ್ ಎಲ್ಲ ಹಾಳಾಗಿಬಿಡುತ್ತೆ. ಅದರಿಂದ ಕಂಪ್ಲೀಟ್ ಸ್ಲೋ ಇಟ್ಕೊಂಡು ಕೈ ಆಡಿಸ್ತಾನೆ ಇರೋಣ. ಬನ್ನಿ, ಅವಲಕ್ಕಿ ಚೂಡ ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ ಆಯಿತು. ನೋಡಿ, ಕಂಪ್ಲೀಟ್ ಸ್ಲೋ ಇಟ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡೋ ಥರ ಹಾಗೆ ಕೈ ಆಡಿಸ್ತಾನೆ ಇರಬೇಕು. ಫುಲ್ ಕ್ರಿಸ್ಪಿಯಾಗಿ ಬರೋವರೆಗೂ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಕಂಪ್ಲೀಟ್ ಇವಾಗ ಕ್ರಿಸ್ಪಿಯಾಗಿ ಬಂದಿದೆ. ಅವಲಕ್ಕಿ ಚೂಡ ರೆಡಿ ಆಯಿತು. ನೋಡಿ, ಪೇಪರ್ ಅವಲಕ್ಕಿ ಚೂಡ ಒಂದು ಸರಿ ಮಾಡಿಬಿಟ್ಟು ಟೇಸ್ಟ್ ನೋಡಿ. ಥ್ಯಾಂಕ್ ಯು.